ಮೊದಲಿಗೆ ಹೆಡ್ಲೈನ್ಸ್. ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ್ದ ವಕೀಲ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನೀಡಿದ ಕೊಡಗು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರಿನಲ್ಲಿ ನಡೆದ 62ನೇ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಕೊಡಗಿನ ಡಿವಿನ್ ಗಣಪತಿ ಚಿನ್ನದ ಪದಕ ಗಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸುವಂತೆ ಬುಡಕಟ್ಟು ಜನಾಂಗದ ಮುಖಂಡರು ಒತ್ತಾಯಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸುವಂತೆ ಬುಡಕಟ್ಟು ಜನಾಂಗದ ಮುಖಂಡರಾದ ಮಹೇಶ್ ಅವರು ಒತ್ತಾಯಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮದ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಸರ್ವೆ ನಂಬರ್ 1/1 ಜಾಗದಲ್ಲಿ ನವಗ್ರಾಮದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದವರಿಗೆ ನಿವೇಶನಗಳನ್ನು ಮಂಜೂರಾತಿ ಮಾಡಿರುವ ಬಗ್ಗೆ ತನಿಖೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳನ್ನ ಬುಡಕಟ್ಟು ಜನಾಂಗದ ಮುಖಂಡರಾದ ಮಹೇಶ್ ಅವರು ಒತ್ತಾಯಿಸಿದ್ದಾರೆ. ಸದರಿ ಜಾಗದಲ್ಲಿ ನಿವೇಶನಗಳನ್ನು ನೀಡುವಾಗ ಆರ್ಥಿಕವಾಗಿ ದುರ್ಬಲರಾಗಿದ್ದವರಿಗೆ, ನಿರ್ಗತಿಕರಿಗೆ ಮತ್ತು ವಸತಿ ಸೌಲಭ್ಯ ಇಲ್ಲದವರಿಗೆ ನೀಡುವುದಾಗಿ ಆಶ್ವಾಸನೆ ನೀಡಿ ಈಗ ಸದರಿ ಜಾಗದಲ್ಲಿ ಉಚಿತವಾಗಿ ನಿವೇಶನವನ್ನ ಪಡೆದವರು, ಸದರಿ ಆರ್ಥಿಕವಾಗಿ ಸದೃಢವಾಗಿದ್ದವರು, ಈಗಾಗಲೇ ಆಸ್ತಿಯನ್ನು ಹೊಂದಿದವರು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯವರ ಕುಮ್ಮಕ್ಕನ್ನು ಪಡೆದು ಮಂಜೂರಾತಿ ಮಾಡಿಸಿಕೊಂಡು ಸದರಿ ಜಾಗದಲ್ಲಿ ಡ್ಯೂಪ್ಲೆಕ್ಸ್ ಮನೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಆದರೆ ಸದರಿ ಗ್ರಾಮದಲ್ಲಿರುವ ಬಡವರು, ಶೋಷಿತ ವರ್ಗದವರಿಗೆ ಪ್ರಸ್ತುತವಾಗಿ ಯಾವುದೇ ಮನೆ ನಿವೇಶನಗಳು ಮಂಜೂರಾಗದೆ ಈಗಲೂ ಗುಡಿಸಲಿನಲ್ಲಿಯೇ ವಾಸ ಮಾಡುತ್ತಿದ್ದಾರೆ. ಆದ್ದರಿಂದ ಸೂಕ್ತ ಕ್ರಮ ಕೈಗೊಂಡು ತನಿಖೆ ಮಾಡಿ ನ್ಯಾಯ ಒದಗಿಸಿಕೊಡಬೇಕೆಂದು ಬಸವನಹಳ್ಳಿ ಹೊಸಕಾಡು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂತ ಒಂದು ಜಾಗ ಇದು 1/1 ಸರ್ವೆ ನಂಬರ್. ಇದು ಕಂದಾಯ ಇಲಾಖೆಗೆ ಬರ್ತದೆ. ಇದನ್ನು ನಮ್ಮವರು ಒಂದು 10 ಕುಟುಂಬ, ಗಿರಿಜನರು ಮತ್ತು ಹರಿಜನ ಗಿರಿಜನ 2 ಕುಟುಂಬಗಳು, ಇದರೊಳಗೆ ಮತ್ತು ಬೆಟ್ಟಕುರುಬ ಜನಾಂಗನೂ ಇದೆ. 3 ಕಮ್ಯುನಿಟಿ, 3 ಜನಾಂಗದವರು ಇಲ್ಲಿ ಒಂದು 10 ಕುಟುಂಬ ಇಲ್ಲಿ ವಾಸ ಇದ್ದರು. ಇದೆಲ್ಲ ಕಂಪ್ಲೀಟ್ ದೊಡ್ಡ ಕಾಡಿದು. ಈ ಕಾಡೊಳಗೆ ಅವತ್ತಿಂದ ಒಂದು 10-20 ವರ್ಷದಿಂದ ಇದರೊಳಗೆ ವಾಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಸೈಟ್ ಅಲಾಟ್ಮೆಂಟ್ ಆಗಿದೆ. ಆ ಸೈಟ್ ಅಲಾಟ್ಮೆಂಟು ಆಗಿರುವಂಥದ್ದು ಮತ್ತೆ ತೊಗೊಬಂದು ಈಗ ಮೂಲೆ ಗುಂಪು ಮಾಡಿದ್ದಾರೆ ಅವನ್ನ, ಆಯಿತಾ. ಈ ಸೈಟ್ ಅಲಾಟ್ಮೆಂಟ್ ಆಗದೆ ಇದ್ದ ದೂರದಲ್ಲಿದ್ದವರು, ಏನೂ ಇಲ್ಲದವರು ನಮ್ಮವ್ರು ಬಂದಿದ್ದಾರೆ. ಮತ್ತೆ ನಮಗೂ ಕೂಡ ಒಂದು ಸೈಟ್ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಬಂದು ಪಂಚಾಯತಿಗೆ ಸಂಬಂಧಪಟ್ಟಾಗೆ ಆಡಳಿತ ಮಂಡಳಿಯವರಿಗೂ ಮತ್ತು ಆಡಳಿತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿನ ತೊಗೊಂಡು ಮತ್ತೆ ಅವ್ರಿಗೆ ನೋಟಿಸ್ ಮಾಡಿದ್ದಾರೆ. ನೀವು ಇಲ್ಲಿ ಇದರೊಳಗೆ ಕೂರೋಗಿಲ್ಲ, ಏನಿದು ಸಡ್ಡ ಹಾಕಿದರೆ ಕಂಪ್ಲೀಟ್ ಸಡ್ಡನ್ನ ತೆರವುಗೊಳಿಸಬೇಕು. ತೆರವುಗೊಳಿಸಿಲ್ಲದ ಪಕ್ಷದಲ್ಲಿ ನಾವು JCB ತೊಗೊಂಬಂದು ಇದನ್ನು ಸಡ್ಡನ್ನ ಡಮೋನೇಷನ್ ಮಾಡ್ತೀವಿ ಅಂತೇಳಿ ಇವ್ರಿಗೆ ನೋಟಿಸ್ ಮಾಡಿದ್ದಾರೆ. ಆ ನೋಟಿಸು ಕೂಡ ನನ್ನ ಕೈಲಿದೆ. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅರ್ಜಿ ಕೊಟ್ಟಿದ್ದೀನಿ. ಇವರು ಮುಖ್ಯನ ಫಲಾನುಭವಿಗಳ ಮುಖ್ಯನ ಅರ್ಜಿ ಕೊಡಿಸಿದ್ದೀನಿ. ಮತ್ತು ಜೊತೆಗೆ CO ಕೊಡಿಸಿದ್ದೀನಿ, ಮತ್ತು EO ಕೊಟ್ಟಿದ್ದೀನಿ, ಮತ್ತು ಪಂಚಾಯತಿಗೂ ಕೂಡ ಕೊಟ್ಟು ಇವಾಗ ನೋಡಿ ಇವತ್ತು ಕೂತಿದ್ದಾರೆ. ಈಗ ನೋಟಿಸ್ ಮಾಡಿದ ನಂತರ ನಾವು ಅಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಇವರ ತಂಟೆ ತಗೊಳ್ಳೋದು ಬರ್ತಾ ಇಲ್ಲ. ಆದರೆ ಇವತ್ತು ಇವರಿಗೆ ಸೂಕ್ತವಾದ ಒಂದು ಸೂರು ಹಾಕಬೇಕು. ಪಂಚಾಯತಿ ಸರ್ಕಾರದ ವತಿಯಿಂದನೇ ಇವರಿಗೆ ಸೂರು ಹಕ್ಕುಪತ್ರ ಕಲ್ಪಿಸಿ ಸೂರು ಕೂಡ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಮತ್ತು ಜೊತೆಗೆ ಇಲ್ಲಿಗ ಇವತ್ತೇನು ಬಡವರು ಇದ್ದಾರೆ, ಇದರೊಳಗಡೆ ಇರುವಂಥ ಬಡವರು ಇವತ್ತು ಸಡ್ಡು ಏನು ಪ್ಲಾಸ್ಟಿಕ್ ಹೊದಿಕೆ ಮೇಲೆ ಇರುವಂಥ ಹೊದಿಕೆ ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಅದೇ ಸೈಟಲ್ಲಿ ಆ ಸೈಟನ್ನು ದುರ್ಬಳಕೆ ಮಾಡಿಕೊಂಡು ಹಣದ ಆಮಿಷಕ್ಕೆ ಒಳಗಾಗಿ ಇವರು ಇವತ್ತು ಇಲ್ಲಿ ಇದ್ದಂಥವ್ರು ಯಾರ್ಯಾರು ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಿದ್ದಾರೋ ಅಂಥವ್ರಿಗೆ ಸೈಟ್ ಕೊಟ್ಟು ಹಕ್ಕುಪತ್ರ ಕೊಟ್ಟು ಅವರ ಸೈಟಲ್ಲಿ ಇವತ್ತು ಡೂಪ್ಲೆಕ್ಸ್ ಮನೆ ಕಟ್ತಾ ಇದ್ದಾರೆ. ಈ ಡೂಪ್ಲೆಕ್ಸ್ ಮನೆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ, CO ಗಮನಕ್ಕೆ ತಂದಿದ್ದೀನಿ, EO ಗಮನಕ್ಕೆ ತಂದಿದ್ದೀನಿ, ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀನಿ. ಅಂದರೆ ತಹಶೀಲ್ದಾರ್ ಇದರೊಳಗೆ ಬರೋದಿಲ್ಲ. ಅದರಿಂದ ಈ CO EOಗೆ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಸೂಕ್ತವಾದ ಒಂದು ತನಿಖೆ ಮಾಡಿಸಿ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅಂತ ಆಗಬೇಕು. ಮಳೆಗಾಲ ಬಂದರೆ ನಮ್ಮ ಇಲ್ಲ ಪಂಚಾಯತಿಗೆ ಹೋದ್ರೆ ನೀವು ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತಾರೆ. ಏನು ಹೆಲ್ಪ್ ಮಾಡೋದಿಲ್ಲ ನಮಗೆ. ಇದು ಬಂದು ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಸರ್. ನಾವು ಇದ್ರೊಳಗಡೆನೇ ಇದ್ದೀವಿ, ಎಲ್ಲೂ ಹೋಗಿಲ್ಲ. ನೋಡಿ, ಅದೇ ಮನೆ ನಾವು ಹೋಗಿಲ್ಲ, ನಾವೇ ಇದ್ದೀವಿ. ಆಗ ಈಗ ಎಲ್ಲ ಮಾದಪಟ್ಟಣದವರಿಗೆ ದೊಡ್ಡ ದೊಡ್ಡ ಮನೆ ಕಟ್ಕೊಳ್ತಾ ಇದ್ದಾರೆ. ಎಲ್ಲ ನೋಡಿ ಅಲ್ಲಿ ಬೋರ್ ಹಾಕೊಂಡಿದ್ದಾರೆ. ಅದು ಅಲ್ಲೊಂದು ಬೋರು, ಇಲ್ಲೊಂದು ಬೋರು, ನಮ್ಗಳಿಗೆ ಏನೂ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ ವಕೀಲ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನೀಡಿದ ಕೊಡಗು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ ವಕೀಲ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನೀಡಿದ ಕೊಡಗು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೊಡಗು ಜಿಲ್ಲೆಯ ಸರ್ವ ಜನಾಂಗಗಳ ಒಕ್ಕೂಟವು ಕೊಡಗು ಬಂದ್ಗೆ ಕರೆ ನೀಡಿತ್ತು. ಆದರೆ ಸಾರ್ವಜನಿಕರಿಂದ ಕೊಡಗು ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಶಾಲೆ ಕಾಲೇಜುಗಳು ಎಂದಿನಂತೆ ನಡೆದವು. ವ್ಯಾಪಾರ ವಹಿವಾಟುಗಳು, ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತಮ್ಮ ಕಾರ್ಯವನ್ನ ಮುಂದುವರೆಸಿದವು. ವಾಹನ ಸಂಚಾರಗಳು ಸಹ ಸುಗಮ ರೀತಿಯಲ್ಲಿ ಸಾಗುತ್ತಿತ್ತು. ಅದಕ್ಕೆ ಕುಶಾಲನಗರ ಕೊಡವ ಸಮಾಜದ ಅಧ್ಯಕ್ಷರಾದ ಮನು ನಂಜುಂಡ ಅವರು ಮಾತನಾಡಿ ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಂತರ ಕುಶಾಲನಗರದ ಕೊಡವ ಸಮಾಜ ಅಧ್ಯಕ್ಷರಾದ ಮನು ನಂಜುಂಡರವರ ನೇತೃತ್ವದಲ್ಲಿ ಸೇರಿ ಹಲವರು ಕುಶಾಲನಗರ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಆಗ್ರಹಿಸಿದ್ದಾರೆ. ನಮ್ಮ ಜಿಲ್ಲೆಗೆ ಬಂದಂತ ಒಂದು ಹವಾಮಾನದ ಮಾತಿದೆಯಲ್ಲ, ಅದನ್ನ ನಾನು ಒಬ್ಬ ಮಾಜಿ ಸೈನಿಕ, ಒಬ್ಬ ಸೈನಿಕನಾಗಿ ಹಂಗೆ ಪರವಾಗಿ ಅದಕ್ಕೆ ಸಪೋರ್ಟ್ ಮಾಡಿ ಈ ಬಾಕಿನ ವಿಚಾರನ ಆಮೇಲೆ ಮಾತಾಡ್ಕೊಳ್ಳೋಣ. ಏನಾಗಿದೆ ಅನ್ನೋದನ್ನ ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯನವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತಹ ವಕೀಲ ವಿದ್ಯಾಧರ್ ಅವರ ವಿರುದ್ಧ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಜೊತೆಗೆ ಇವತ್ತು ಬಂದ್ ಆಚರಣೆಯನ್ನು ನಮ್ಮ ಸರ್ವ ಜನಾಂಗದ ಒಕ್ಕೂಟ ಇವತ್ತು ಬಂದ್ ಕರೆಯನ್ನು ಕೊಟ್ಟಿರ್ತದೆ. ಆದರೂ ಬಂದ್ ಕರೆಯಲ್ಲಿ ಕೆಲವಾರು ಅಂಗಡಿ ಮುಂಗಟ್ಟುಗಳು ಕುಶಾಲನಗರದಲ್ಲಿ ತೆರೆದಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ನಾವು ನಮ್ಮ ಕೊಡವ ಸಮಾಜದ ವತಿಯಿಂದ ನಾವು ಎಲ್ಲರೂ ಸೇರಿಕೊಂಡು ಆ ಒಂದು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸೋದಕ್ಕಾಗಿ ನಾವೆಲ್ಲರೂ ಈಗ ಬೀದಿಗೆ ಇಳಿಯುವಂಥ ಪರಿಸ್ಥಿತಿ ಬಂದಿದೆ. ಯಾರು ಅಂಗಡಿ ಮುಂಗಟ್ಟುಗಳನ್ನು ತೆರೆದಿರುತ್ತಾರೋ ಅವರಿಗೆ ಆದಂತಹ ಒಂದು ಅನುಭವ ಅವರಿಗೆ ಇರಬೇಕಾಗಿತ್ತು. ಕೊಡಗು ಅಂದರೆ ಗೊತ್ತು ಮಾಡಿದಂಥ ಒಂದು ವ್ಯಕ್ತಿ ಅಂದರೆ ಅದು ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯನವರು. ಇವತ್ತು ಯಾವುದೇ ವಿದೇಶಗಳಿಗೆ ಹೋದರೂ ಕೂಡ ಕೊಡಗು ಅಂದರೆ ನಮ್ಮ ಜನರಲ್ ಕಾರ್ಯಪ್ಪನವರು ಅಥವಾ ಜನರಲ್ ತಿಮ್ಮಯ್ಯನವ್ರದ್ದು ಊರ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಈ ಕೊಡಗಲ್ಲಿ ಇಂಥ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನಾವು ಈ ಒಂದು ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿತ್ತು. ಎಷ್ಟರ ತನಕ ಒಂದು ವಿದ್ಯಾಧರನ ಒಂದು ಗಡೀಪಾರು ಮಾಡೋದಿಲ್ವೋ, ಅವನ ಮೇಲೆ ಸರಿಯಾದ ಕ್ರಮ ತೆಗೆದುಕೊಳ್ಳೋದಿಲ್ವೋ ಅಷ್ಟರ ತನಕ ಒಂದು ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಸಂಘ ಸಂಸ್ಥೆಗಳು ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ನಾವು ಕೂಡ ಕೊಡವ ಸಮಾಜ ಎಲ್ಲದಕ್ಕೂ ಬದ್ಧರಾಗಿದ್ದೀವಿ. ಅವರ ಎಲ್ಲ ವಿಚಾರಕ್ಕೂ ನಾವು ಕೂಡ ಕೈ ಜೋಡಿಸಿಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಮುಂದಕ್ಕೆ ಆಗುವ ಪ್ರತಿಭಟನೆಗೂ ಕೂಡ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಚೇಂಬರ್ಸ್ ಆಫ್ ಕಾಮರ್ಸ್ ಅವರು ಒಂದು ಎಲ್ಲ ತಾಲೂಕುಗಳು ಕೂಡ ಅವರು ಒಂದು ಮೆಸೇಜನ್ನು ಕೊಟ್ಟಿರುವಂಥದ್ದು ಎದ್ದು ಕಾಣ್ತಾ ಉಂಟು. ಆದರೆ ಕುಶಾಲನಗರದಲ್ಲಿ ಒಂದು ಚೇಂಬರ್ಸ್ ಆಫ್ ಕಾಮರ್ಸ್ ಒಂದು ಅಧ್ಯಕ್ಷರೇ ಇಲ್ಲ ಅಂತನ್ನುವಂಥ ಪರಿಸ್ಥಿತಿ ಇವಾಗ ಗೊತ್ತಾಗ್ತಾ ಉಂಟು. ಆದ್ದರಿಂದ ಚೇಂಬರ್ಸ್ ಆಫ್ ಕಾಮರ್ಸ್ ಒಂದು ಕುಶಾಲನಗರ ಯಾರಿಗೂ ಅರಿವಿಕೆಯನ್ನು ಕೊಡಲಿಲ್ಲ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಅದರಿಂದ ನಾವೇ ಹೋಗಿ ಅವರಿಗೆ ವಿಚಾರವನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮೈಸೂರಿನಲ್ಲಿ ನಡೆದ 62ನೇ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಕೊಡಗಿನ ಡಿವಿ ಗಣಪತಿ ಚಿನ್ನದ ಪದಕ ಗಳಿಸಿದ್ದಾರೆ. ಭಾರತೀಯ ರೋಲರ್ ಸ್ಕೇಟಿಂಗ್ ಸಂಸ್ಥೆ ವತಿಯಿಂದ ಮೈಸೂರಿನಲ್ಲಿ ಇತ್ತೀಚೆಗೆ ನಡೆದ 62ನೇ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದ ಯೂರೋಸ್ಕೂಲ್ ಚಿಮ್ಮಿ ಹಿಲ್ಸ್ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿ ಡಿವಿನ್ ಗಣಪತಿ 400 ಮೀಟರ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಹಾಗೂ 600 ಮೀಟರ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ತನ್ನದಾಗಿಸಿಕೊಳ್ಳುವ ಮೂಲಕ ರಾಷ್ಟ್ರಮಟ್ಟದ ಸ್ಕೇಟಿಂಗ್ ಚಾಂಪಿಯನ್ ಆಗಿ ಹೊರಹೊಮ್ಮಿ ತನ್ನ ಅತಿ ಚಿಕ್ಕ ಪ್ರಾಯದಲ್ಲಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮೂಲತಃ ಕೊಡಗಿನವರಾದ ಕೋಲೆರ ರೋಷನ್ ಮತ್ತು ಧರ್ಮಾವತಿ ದಂಪತಿಗಳ ಮಗನಾಗಿರುವ ಡಿವಿನ್ ಗಣಪತಿ ಅವರು ತನ್ನ ಪೋಷಕರೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ. ಡಿವಿನ್ ಗಣಪತಿ ಬೃಂದಾವನ ಸ್ಕೇಟಿಂಗ್ ಸಂಸ್ಥೆಯಿಂದ ತರಬೇತುದಾರರಾದ ನಾಗೇಶ್ ಸಿಎಂ ಮತ್ತು ಮಧುಚಂದ್ರರವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಡಿವಿನ್ ಗಣಪತಿ ತನ್ನ ಅತಿ ಚಿಕ್ಕ ಪ್ರಾಯದಲ್ಲಿ ಅದ್ಭುತ ಸಾಧನೆ ಮಾಡಿ ಪೋಷಕರು, ತರಬೇತುದಾರರು, ಶಿಕ್ಷಕರಿಂದ ಹಲವು ಗಣ್ಯರು ಮತ್ತು ಕರ್ನಾಟಕದ ಜನತೆಯ ಮನಗೆದ್ದು ಇವರು ಅಭಿನಂದನಾ ಪೂರ್ವಕ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸಿದ್ದಾಪುರದಲ್ಲಿ ದಯಾ ರಿಹ್ಯಾಬಿಲಿಟೇಷನ್ ಟ್ರಸ್ಟ್ನ ಡಯಾಲಿಸಿಸ್ ಕೇಂದ್ರವು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಬೆನ್ನಲ್ಲೇ ನೆಲಹುದಿಕೇರಿ ಗ್ರಾಮದ ಯುವಕರು ಬಿರಿಯಾನಿ ಚಾಲೆಂಜ್ ಮೂಲಕ ಕೈಜೋಡಿಸಿದ್ದಾರೆ. ತನಳ್ ಸಂಸ್ಥೆಯ ಅಧೀನದಲ್ಲಿ ಸಿದ್ದಾಪುರದಲ್ಲಿ ಕಾರ್ಯಾಚರಿಸುತ್ತಿರುವ ದಯಾ ರಿಹ್ಯಾಬಿಲಿಟೇಷನ್ ಟ್ರಸ್ಟ್ನ ಡಯಾಲಿಸಿಸ್ ಕೇಂದ್ರವು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದೃಷ್ಟಿಯೊಂದಿಗೆ ನೆಲಹುದಿಕೇರಿ ಶಾದಿಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಬಿರಿಯಾನಿ ಚಾಲೆಂಜ್ ಉತ್ತಮ ಸ್ಪಂದನೆ ದೊರೆತಿದೆ. 6ನೇ ವಸಂತಕ್ಕೆ ಕಾಲಿಟ್ಟಿರುವ ಡಯಾಲಿಸಿಸ್ ಸಂಸ್ಥೆಯು ಕಳೆದ 5 ವರ್ಷಗಳಲ್ಲಿ 31 ರೋಗಿಗಳಿಗೆ 7,400 ಡಯಾಲಿಸಿಸ್ ಮಾಡಿದ್ದು 7 ಬಡ ರೋಗಿಗಳಿಗೆ ಉಚಿತ ಸೇವೆ ನೀಡುವ ಮೂಲಕ ಆ ಕುಟುಂಬಕ್ಕೆ ತಿಂಗಳಿಗೆ ಬೇಕಾಗುವ ದಿನಸಿ ಸಾಮಗ್ರಿಗಳ ಕಿಟ್ ನೀಡಿ ಸಲಹುತ್ತಿದ್ದು
ಪ್ರಸಕ್ತ ಸಾಲಿನಲ್ಲಿ ಸಾಲದ ಸುಳಿಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದು, ಸಂಸ್ಥೆಯ ಉಳಿವಿಗಾಗಿ ಸಿದ್ದಾಪುರ, ನೆಲೋದಿಕೇರಿ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಯುವಕರ ತಂಡ ಬಿರಿಯಾನಿ ಚಾಲೆಂಜ್ ಎಂಬ ವಿನೂತನ ಕಾರ್ಯಯೋಜನೆಗೆ ಕೈಜೋಡಿಸಿ ಸಂಸ್ಥೆಯ ಉಳಿವಿಗೆ ನಿಂತಿದೆ. ಪ್ರತಿ ತಿಂಗಳು ಡಯಾಲಿಸಿಸ್ ಕೇಂದ್ರ ನಿರ್ವಹಣೆಗೆ 1.75 ಲಕ್ಷದಿಂದ 2 ಲಕ್ಷ ರು ವೆಚ್ಚವಾಗುತ್ತಿದ್ದು, ಆರ್ಥಿಕ ಸಂಕಷ್ಟದ ನಡುವೆಯೂ ಸಂಕಷ್ಟದಲ್ಲಿರುವವರಿಗೆ ಚಿಕಿತ್ಸೆ ನೀಡುತ್ತಿರುವ ಸಂಸ್ಥೆಯ ಕಾರ್ಯದ ಬಗ್ಗೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಾನಿಗಳಿಂದ ಬಿರಿಯಾನಿ ತಯಾರಿಕೆಗೆ ಬೇಕಾದ ಅಕ್ಕಿ, ಮಾಂಸ ಸೇರಿದಂತೆ ಆಹಾರ ವಸ್ತುಗಳನ್ನು ಸಂಗ್ರಹಿಸಿ ಬಿರಿಯಾನಿ ತಯಾರಿಸಲಾಗುತ್ತದೆ. ನಂತರ ಇದನ್ನು ಸಂಘ ಸಂಸ್ಥೆಗಳು ನೂರಾರು ಯುವಕರು ನೋಂದಾಯಿತ ಪ್ರತಿ ಮನೆಗಳಿಗೆ ನೇರವಾಗಿ ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಿರಿಯಾನಿ ಒಂದಕ್ಕೆ 100 ರು ಪಡೆದು ವಿತರಣೆ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ 10 ಜನ ಬಾಣಸಿಗರೊಂದಿಗೆ ಸಂಘದ ಯುವಕರು ಸ್ವಯಂ ಸೇವಕರಾಗಿ ಸುಮಾರು 8,000 ಬಿರಿಯಾನಿಯನ್ನು ತಯಾರಿಸಿ ನೆಲೋದಿಕೇರಿ, ಹುಂಡಿ, ಕರಡಿಗೋಡು, ಮಾಲ್ದಾರೆ, ಅರೆಕಾಡು, ಸಿದ್ದಾಪುರ, ಗುಯ್ಯ, 40 ಎಕರೆ, ಇಂಜಿಲಗೆರೆ ಭಾಗಗಳಿಗೆ ಮಾರಾಟ ಮಾಡಿ ಸಂಸ್ಥೆಗೆ ದೇಣಿಗೆ ಸಂಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿರಿಯಾನಿ ಚಾಲೆಂಜಿಂಗ್ ಸಮಿತಿಯ ಕಾರ್ಯದರ್ಶಿ ಅಸ್ಕರ್, ಸಂಸ್ಥೆಯ ಸಾಮಾಜಿಕ ಕಾಳಜಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಸಂಘ ಸಂಸ್ಥೆಗಳ ನೂರಾರು ಮಂದಿ ಸಂಸ್ಥೆಯ ಉಳಿವಿಗಾಗಿ ಕೈಜೋಡಿಸಿದ್ದಾರೆ ಎಂದರು. ಇದೇ ಸಂದರ್ಭ ಸಮಿತಿಯ ಉಪಾಧ್ಯಕ್ಷ ಅಶ್ರಫ್ ಮಾತನಾಡಿದರು. ಇದೇ ಸಂದರ್ಭ ಸಂಸ್ಥೆಯ ಅಧ್ಯಕ್ಷರಾದ ಸಫೀಕ್ ನಮಾಜ್, ಖಜಾಂಚಿ ನಜೀಬ್ ಸಿಕೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಧೀಶ್. ಟನಲ್ ಡಯಾಲಿಸಿಸ್ ಸೆಂಟರ್ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ದಯಾ ರಿಹ್ಯಾಬಿಲಿಟೇಷನ್ ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟನಲ್ ಸಂಸ್ಥೆಯು ಕರ್ನಾಟಕದಲ್ಲಿ 2 ಡಯಾಲಿಸಿಸ್ ಕೇಂದ್ರವನ್ನು ಹೊಂದಿದ್ದು, ರಾಜ್ಯದ ಪ್ರಥಮ ಕೇಂದ್ರವಾದ ಸಿದ್ದಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟನಲ್ ಡಯಾಲಿಸಿಸ್ ಸೆಂಟರ್ ಬಹುತೇಕ ಕೂಲಿ ಕಾರ್ಮಿಕರೇ ಹೆಚ್ಚಾಗಿರುವ ಈ ಪ್ರದೇಶದಲ್ಲಿ ದುಬಾರಿ ವೆಚ್ಚ ಭರಿಸಿ ಡಯಾಲಿಸಿಸ್ ನಡೆಸಲು ಕಷ್ಟಪಡುತ್ತಿದ್ದು, ಸಂಸ್ಥೆ ರಿಯಾಯಿತಿ ದರದಲ್ಲಿ ಈ ಕಾರ್ಯವನ್ನು ಕಳೆದ 5 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಒಟ್ಟು 31 ಮಂದಿಗೆ 7,327 ಡಯಾಲಿಸಿಸ್ ಸೇವೆಯನ್ನು ನೀಡಿದ್ದು, 1,500 ರಿಂದ 1,900 ರು ವೆಚ್ಚದ ಡಯಾಲಿಸಿಸ್ ಅನ್ನು ಸಂಸ್ಥೆ ಕನಿಷ್ಠ 500 ರಿಂದ 900 ರು ಮಾತ್ರ ಪಡೆಯುತ್ತಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ 7 ಮಂದಿ ರೋಗಿಗಳಿಗೆ ಉಚಿತ ಚಿಕಿತ್ಸೆಯೊಂದಿಗೆ ಮಾಸಿಕ ಆಹಾರ ಕಿಟ್ ಪೂರೈಸುತ್ತಿದ್ದು, ಸಂಸ್ಥೆ ನಿರ್ವಹಣೆಗೆ 1 ತಿಂಗಳಿಗೆ 1.75 ಲಕ್ಷ ರೂಪಾಯಿಗಳು ಖರ್ಚು ಆಗುತ್ತಿದ್ದು, ಇದೀಗ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು ಸಂಸ್ಥೆ ಒಟ್ಟು 6 ಲಕ್ಷ ರು ಸಾಲ ಹೊಂದಿದೆ. ನಾನು ಶೌಕತ್ರಿ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸಿದ್ದಾಪುರದ ಡಯಾಲಿಸಿಸ್ ಸೆಂಟರ್ ಟನಲ್ ಎಂಬ ಸಂಸ್ಥೆಯ ಅಧೀನದಲ್ಲಿ ಕಳೆದ 6 ವರ್ಷಗಳಿಂದ ಸಿದ್ದಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದರಲ್ಲಿ ಪ್ರಮುಖವಾಗಿ ಏನು ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬಡ ಕೂಲಿ ಕಾರ್ಮಿಕರು ಹೆಚ್ಚಾಗಿರುವಂಥ ಈ ಪ್ರದೇಶದಲ್ಲಿ ಇದೀಗ ನಾವು ಕಂಡ ಮಟ್ಟಿಗೆ ಕಿಡ್ನಿ ಪೇಷಂಟ್ಗಳು ಜಾಸ್ತಿ ಇರುವ ಈ ಸಂದರ್ಭದಲ್ಲಿ ಸಿದ್ದಾಪುರದಲ್ಲಿ ಈ ಡಯಾಲಿಸಿಸ್ ಸೆಂಟರ್ ಮಾಡುವಂಥ ಕಾರ್ಯವನ್ನು ನಾವು ಮೆಚ್ಚಿಸಬೇಕಾಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಸುಮಾರು 7,000ದಷ್ಟು ಡಯಾಲಿಸಿಸನ್ನು ಈ 6 ವರ್ಷಗಳಲ್ಲಿ ಮಾಡಿದೆ. ಸರಿಸುಮಾರು ಒಂದು ರೋಗಿಗಳಂತ ಹೇಳಿದ್ರೆ ಬಡ ರೋಗಿಗಳು ಜಾಸ್ತಿ ಇರೋದರಿಂದ ಅವರಿಗೆ ಫ್ರೀ ಆಗಿ ಮಾಡುವಂಥ ಸಂದರ್ಭ ಕೂಡ ಅತಿ ಹೆಚ್ಚು ಜಾಸ್ತಿ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಡಯಾಲಿಸಿಸ್ ಮಾಡುವಂಥ ರೋಗಿಗೆ ಮನೆಯಲ್ಲಿ ಆಹಾರ ಕೂಡ ಇಲ್ಲದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಈ ಟನಲ್ ಸಂಸ್ಥೆ ಅವರ ಸಂಸ್ಥೆ ವತಿಯಿಂದ ನೀಡಿ ಅವರ ಆ ಮನೆಯವರಿಗೆ ಒಂದು ಸಾಂತ್ವನ ಮಾಡುವಂಥ ಇದು ಕೂಡ ಆಗ್ತಾ ಇದೆ. ಆದ್ದರಿಂದ ಈ ಟನಲ್ ಸಂಸ್ಥೆಯೇ ಮಾಡುವಂಥ ಇದನ್ನು ಎಲ್ಲರೂ ಕೂಡ ಈ ಹಿಂದೆ ಈ ಬಿರಿಯಾನಿ ಚಾಲೆಂಜನ್ನು ಮಾಡಿದ್ದು ಈ ಸಿದ್ದಾಪುರದ ಸುತ್ತಮುತ್ತಲಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ರಹಿತವಾಗಿರುವಂಥ ಎಲ್ಲ ವ್ಯಕ್ತಿಗಳು ಸೇರಿ ಈ ಬಿರಿಯಾನಿ ಚಾಲೆಂಜನ್ನು ನಾವು ಇವತ್ತು ಸುಸಜ್ಜಿತವಾಗಿ ನಡೆಸಿದ್ದೇವೆ. ಇದನ್ನು ನಡೆಸುವ ಉದ್ದೇಶ ಯಾವ ರೀತಿ ಅಂತ ಹೇಳಿದರೆ, ಈ ಬಡ ರೋಗಿಗಳಿಗೆ ಫ್ರೀಯಾಗಿ ಡಯಾಲಿಸಿಸ್ ಮಾಡುವ ಸಂದರ್ಭದಲ್ಲಿ ಸಂಸ್ಥೆಗೆ ಅತಿ ಹೆಚ್ಚು ಸಾಲ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದನ್ನು ನಿಭಾಯಿಸಲು ಈ ಬಿರಿಯಾನಿ ಚಾಲೆಂಜನ್ನು ಸಿದ್ದಾಪುರದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ರಹಿತವಾಗಿ ಎಲ್ಲರನ್ನು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನಮಸ್ತೆ. ಇವತ್ತು ಟನಲ್ ಡಯಾಲಿಸಿಸ್ ಸೆಂಟರ್ ವತಿಯಿಂದ ಒಂದು ಬಿರಿಯಾನಿ ಚಾಲೆಂಜ್ ಇತ್ತು. ಆಲ್ಮೋಸ್ಟ್ 8,000 ಬಿರಿಯಾನಿ ಆರ್ಡರ್ಸ್ ಇತ್ತು. 100 ರೂಪಾಯಿ ಅಂತ ಅವರು ಸೇಲ್ ಮಾಡಿದ್ದಾರೆ.
ಬಡ ರೋಗಿಗಳಿಗೋಸ್ಕರ ಇದು ಮಾಡಿರೋದು. ಹಣದ ಅವಶ್ಯಕತೆ ಇರೋದ್ರಿಂದ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಮ್ಮ ನೆಲ್ಲೂರು ನೈಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಹುಡುಗರೆಲ್ಲ ಸಹಕಾರದಿಂದ ಅವರಿಗೆ ಎಲ್ಲ ಮಾಡಿಕೊಟ್ಟಿದ್ದೇವೆ. ಇವತ್ತು ನಮ್ಮ ಬಿರಿಯಾನಿ ಚಾಲೆಂಜು വളരെ ಉತ್ತಮ ರೀತಿಯಲ್ಲಿ ನಮಗೆ ನಡೆದಿದೆ. ಅದಕ್ಕೆ ಸಹಕಾರ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು ನಲ್ಲೂರು, ಸಿದ್ದಾಪುರ, ಗುಯ್ಯ, 40 ಎಕರೆ ಈ ಭಾಗದಿಂದೆಲ್ಲ ನಮ್ಮ ಯುವಕರು ಸಜೀವವಾಗಿ ಸಹಕರಿಸಿದ್ದಾರೆ. ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು. ನಾನು ಅಸ್ಕರ್, ಸಿದ್ದಾಪುರ ಕನಾಲು ಡಯಾಲಿಸಿಸ್ ಸೆಂಟರ್ ಕಾರ್ಯದರ್ಶಿ. ನಾವು ಇವತ್ತಿನ ಈ ಕಾರ್ಯಕ್ರಮ ಮೇನಾಗಿ ಮಾಡಿರೋದು ನಮ್ಮಲ್ಲಿ ಫಂಡ್ದು ಕೊರತೆ ಇತ್ತು, ಅದನ್ನು ಸರಿದೂಗಿಸೋಸ್ಕರ ಸಿದ್ದಾಪುರ ಡಯಾಲಿಸಿಸ್ ಸಂಸ್ಥೆಯು ಸುಮಾರು 5 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ 37 ಬಡ ರೋಗಿಗಳಿಗೆ ಇದುವರೆಗೆ 7,000 ಚಿಲ್ಲರೆ ಡಯಾಲಿಸನ್ನು ನಾವು ಉಚಿತವಾಗಿ ಹಾಗೂ ಕೆಲವೊಂದು ಸಣ್ಣ ರೇಟಿಗೆ 25% ದುಡ್ಡಿಗೆ ಆ ರೀತಿಯಲ್ಲಿ ಮಾಡಿದ್ದೀವಿ. ಕೆಲವೊಬ್ಬರಿಗೆ ಉಚಿತವಾಗಿ ಆಗಲಿ, ಕೆಲವೊಬ್ಬರಿಗೆ 500 ರೂಪಾಯಿ 700 ರೂಪಾಯಿ ಕಂಡೀಷನಲ್ಲೂ ಡಯಾಲಿಸಿಸ್ ಮಾಡ್ತಾ ಇದ್ದೀವಿ. ಇವಾಗಲೂ ನಿಮ್ಮ ಡಯಾಲಿಸಿಗೆ 1,400 ರೂಪಾಯಿಯ ವೆಚ್ಚ ಬರುತ್ತಿದ್ದು, ಅದನ್ನು ಕೆಲವು ದಾನಿಗಳ ಸಹಾಯದಿಂದ ಇದು ಸಂಸ್ಥೆ ಮುಂದಕ್ಕೆ ನಡೀತಾ ಇದೆ. ಈ ಸಿದ್ದಾಪುರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಡಯಾಲಿಸಿಸ್ ಸಂಸ್ಥೆಗಳು ಇಲ್ಲ. ಈ ಭಾಗದ ಜನರು ಒಂದು ಮಡಿಕೇರಿ ಇಲ್ಲಾಂದರೆ ವಿರಾಜಪೇಟೆಯ ಡಯಾಲಿಸಿಸ್ ಕೇಂದ್ರವನ್ನು ಅವಲಂಬಿತವಾಗಿರಬೇಕಾಗುತ್ತದೆ. ಆದುದರಿಂದ ಅದನ್ನು ಮನಗಂಡು ಸುಮಾರು 5 ವರ್ಷಗಳ ಹಿಂದೆ ದಯಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಇವರ ಅಧೀನದಲ್ಲಿ ಟನಲ್ಸ್ ಸಂಸ್ಥೆಯು ಈ ಡಯಾಲಿಸಿಸ್ ಸೆಂಟರನ್ನು ಸ್ಥಾಪನೆ ಮಾಡಿರುತ್ತಾರೆ. ಇವಾಗ ಇದರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದು, ಅದನ್ನು ಮನಗಂಡು ಈ ಸಂಸ್ಥೆಯ ವ್ಯವಸ್ಥಾಪಕರು ಎಲ್ಲ ಸೇರಿ ಕೆಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಬಿರಿಯಾನಿ ಚಾಲೆಂಜನ್ನು ಏರ್ಪಡಿಸಲಾಗಿತ್ತು. ಇವತ್ತು ಸುಮಾರು 8,000 ಬಿರಿಯಾನಿಗಳನ್ನು ನಾವು ಸೇಲ್ ಮಾಡಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಪಾವಗಡ ತಾಲೂಕಿನ ತಿರುಮಣಿ ಮತ್ತು ಒಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಪಾವಗಡ ತಾಲೂಕಿನ ತಿರುಮಣಿ ಮತ್ತು ಒಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 14.50 ಕೋಟಿ ರುಗಳಿಗೂ ಹೆಚ್ಚಿನ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಅವರು ಮಾತನಾಡುತ್ತಾ, ತಾಲೂಕಿನ ತಿರುಮಣಿ ರಾಯಚರ್ಲು ರಸ್ತೆಯಿಂದ ಅಂಕಲಮ್ಮ ದೇವಸ್ಥಾನದವರೆಗೆ 92 ಲಕ್ಷ ರುಗಳ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು. ಆರ್ ಅಚ್ಚಮ್ಮನಹಳ್ಳಿ ಗ್ರಾಮದಲ್ಲಿ ಸುಮಾರು 75.60 ಲಕ್ಷ ವೆಚ್ಚದ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಮಾಡಲಾಗುವುದು ಹಾಗೂ 67 ಲಕ್ಷ ರು ವೆಚ್ಚದಲ್ಲಿ ಮುಂದುವರೆದ ಹೊರವರ್ತುಲ ರಸ್ತೆ ಅಭಿವೃದ್ಧಿ ಮತ್ತು 33 ಲಕ್ಷ ರುಗಳ ವೆಚ್ಚದಲ್ಲಿ ಮುಂದುವರೆದ ರಾಮಗಿರಿ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತದೆ. ರಾಯಚರ್ಲು ಗ್ರಾಮದಲ್ಲಿ ಸುಮಾರು 1.50 ಕೋಟಿ ರುಗಳ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಿಸಲಾಗುತ್ತದೆ. ರಾಯಚರ್ಲು ಬಳಸಮುದ್ರ ಮಾರ್ಗದ 2.30 ಕೋಟಿ ರುಗಳ ರಸ್ತೆ ಹಾಗೂ ಬಳಸಮುದ್ರ ಗ್ರಾಮದಲ್ಲಿ 6 ಕೋಟಿ ರುಗಳ ಅನುದಾನದಲ್ಲಿ ಸಿಸಿ ರಸ್ತೆ, ಚರಂಡಿ ಹಾಗೂ ಬಳಸಮುದ್ರ ಸಂಪರ್ಕ ಕಲ್ಪಿಸುವ ರಸ್ತೆ ಮತ್ತು ಕಾಲೋನಿಯಲ್ಲಿ ಸುಮಾರು 50 ಲಕ್ಷ ರುಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ. ತಿರುಮಣಿ ಅನದಾನಪುರ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಸುಮಾರು 60 ಲಕ್ಷ ರುಗಳನ್ನು ನೀಡಲಾಗಿದೆ. ತಿರುಮಣಿ ಗ್ರಾಮದಲ್ಲಿ ಸುಮಾರು 27 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ 2 ಶಾಲಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಕಾಳಜಿ ವಹಿಸೋ ಮುಖ್ಯಮಂತ್ರಿ ಯಾರು ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ನೋಡಿ. 5 ವರ್ಷ ಕಾಲ ಮನೆಗಳಿರಲಿಲ್ಲ. ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು ಬಂದ್ರು, ಈಗ ಒಂದೊಂದು ಪಂಚಾಯತ್ಗೆ 60-70 ಮನೆಗಳು ಬಂದಿದೆ. ಅಂದ್ರೆ ಬಡವರ ಪರವಾಗಿ ಬಿಜೆಪಿ ಜೆಡಿಎಸ್ನವ್ರಿಗೆ ಇಲ್ಲ ಅಭಿಪ್ರಾಯ, ಬಡವರ ಪರವಾದಂತ ಅಭಿಪ್ರಾಯಗಳಿಲ್ಲ. ಬಡವರ ಕಷ್ಟ ಸುಖಕ್ಕೆ ಅವರು ಸ್ಪಂದಿಸೋರಲ್ಲ. ಹಾಗಾಗಿ ನಮ್ಮ ಸರ್ಕಾರ ಬಂದ್ಮೇಲೆ ಹೆಚ್ಚಿನದಾಗಿ ಬಡವರ ಪರವಾದಂತ ಕೆಲಸಗಳನ್ನ ಮಾಡ್ತಿದ್ದೇವೆ. ಈ ಒಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚು ಅಭಿವೃದ್ಧಿಗೆ ಒತ್ತನ್ನ ಕೊಡ್ತಾ ಇದ್ದೀವಿ, ಮುಂದೆನೂ ಸಹ ಕೊಡ್ತೀವಿ. ಈಗೇನು ನಾನು 5 ವರ್ಷ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನಮ್ಮ ತಾಲೂಕಲ್ಲಿ ಒಂದೇ ಒಂದು ಮಣ್ ರೋಡ್ ಇರಬಾರ್ದು. ನಾನು ತುಂಬಾ ಯೋಚನೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಪಾವಗಡ ನಗರದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡ್ದಂಗೆ
ಬೈಪಾಸ್ ರಸ್ತೆಯನ್ನ DPRಗೆ ಅನುಮೋದನೆಯನ್ನ ಪಡೆದಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ. ನಮ್ಮ ಮುಖ್ಯವಾಗಿ ಒಳ್ಳೂರು, ತಿರುಮಣಿ, ರಾಪ್ಟೆ ಗ್ರಾಮ, ಈ 3 ಗ್ರಾಮ ಪಂಚಾಯತಿಗಳಲ್ಲಿ ಸೋಲಾರ್ನ ಹೆಚ್ಚು ಉತ್ಪಾದನೆಗೆ ಒತ್ತನ್ನ ಕೊಡ್ಬೇಕಂತೇಳಿ ಈ ಭಾಗದಲ್ಲಿ ರಾಪ್ಟೆ ಪಂಚಾಯತಿಯಲ್ಲಿ ಈಗ 12,000 ಎಕರೆ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅತಿ ಶೀಘ್ರದಲ್ಲೇ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಸೋಲಾರ್ ಪಾರ್ಕ್ ಇಡೀ ವರ್ಲ್ಡ್ ಅಲ್ಲೇ, ಪ್ರಪಂಚದಲ್ಲೇ 1ನೇ ಸ್ಥಾನಕ್ಕೆ ಹೋಗಿದ್ದೀವಿ ನಾವು ಇವತ್ತು. ಅಂದ್ರೆ ಕೋನಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 4,70,00,000 ಇವತ್ತು ಗುದ್ಲಿ ಪೂಜೆಯನ್ನ ನೆರವೇರಿಸಿದ್ದೀವಿ. ಅದೇ ರೀತಿ ಸೋಲಾರ್ ಪಾರ್ಕ್ ಸ್ಥಳೀಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ತಿರುಮಣಿ ವೆಂಕಟಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮಾರಮ್ಮನ ಗುಡಿಯಿಂದ ಬಳಸಮುದ್ರ ಗ್ರಾಮದವರೆಗೆ 1.70 ಕಿಲೋಮೀಟರ್ 1.7 1,70,00,000 ಗುದ್ಲಿ ಪೂಜೆಯನ್ನ ಈಗ ನೆರವೇರಿಸಿದ್ವಿ. ಅದೇ ರೀತಿ ರಾಯಚೂರು ಬಳಸಮುದ್ರ ರಸ್ತೆ ಸಂಪರ್ಕಿಸುವ ರಸ್ತೆಗೆ 1,73,00,000. ಇದೇ ರೀತಿ ಇವತ್ತು ವಿವಿಧ ಕಾಮಗಾರಿಗಳು ಈಗ ತಾನೇ ಉದ್ಘಾಟನೆ ಮಾಡಿದಂತಹ ಶಾಲಾ ಬಿಲ್ಡಿಂಗ್ ಆಗಿರ್ಬೋದು, ಗುದ್ಲಿ ಶಂಕುಸ್ಥಾಪನೆ ಮಾಡಿದಂತಹ ಬಳಸಮುದ್ರ ಗ್ರಾಮದಲ್ಲೇ 6 ಕೋಟಿ ವೆಚ್ಚದಲ್ಲಿ ನಿಮ್ಮ ಸುತ್ತಮುತ್ತಲೇ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ರಾಯಚೂರು ಬಳಸಮುದ್ರ ರಸ್ತೆ ಇರ್ಬೋದು, ಬಳಸಮುದ್ರ ಟು ಮೇನ್ ಗೇಟ್ ವರೆಗೂ ರಸ್ತೆ ಇರ್ಬೋದು, ಮಾರಮ್ಮಗುಡಿಯಿಂದ ಅನೇಕ 6 ಕೋಟಿ ವೆಚ್ಚದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನ ನೆರವೇರಿಸಿದೀವಿ. ಒಟ್ಟು ಇವತ್ತು ಅಂದಾನ್ಪುರದೊಂದು ಲಾಸ್ಟ್ ಇದೆ, ಅಂದಾನ್ಪುರದಿಂದ ರಿಂಗ್ ರಸ್ತೆಗೆ ಒಟ್ಟು 18 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳ ಗುದ್ಲಿ ಪೂಜೆಯನ್ನ ನೆರವೇರಿಸಿದ್ದೀವಿ. ಹಾಗಾಗಿ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ಈ ಭಾಗದಲ್ಲಿ ಹೆಚ್ಚಿನದಾಗಿ ನೀವೆಲ್ಲ ವೆಂಕಟೇಶನ ಮೇಲೆ ಆಶೀರ್ವಾದ ಮಾಡಿದ್ದೀರಾ, ನನ್ನನ್ನು ಗೆಲ್ಲಿಸಿದ್ದೀರಾ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ, ನಮ್ಮ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಇವತ್ತು 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಬಡವರ ಪರವಾದಂತ ಯೋಜನೆಗಳನ್ನ ತಂದಿದ್ದಾರೆ. ನಾವು ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕ್ಯಾರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ಸ್ವಾಮಿಗೆ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ಸಮೇತ ಭೂವರಹನಾಥ ಸ್ವಾಮಿಗೆ ರೇವತಿ ನಕ್ಷತ್ರದ ಶುಭ ದಿನದ ಅಂಗವಾಗಿ ಶ್ರೀ ಲಕ್ಷ್ಮೀ ಸಮೇತನಾದ ಭೂವರಹನಾಥ ಸ್ವಾಮಿಗೆ ವಿಶೇಷ ಪೂಜೆ, ಪುರಸ್ಕಾರ ಹಾಗೂ ಅಭಿಷೇಕವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಪವಿತ್ರ ಗಂಗಾಜಲ, 1,000 ಲೀಟರ್ ಹಾಲು, ಎಳನೀರು, ಕಬ್ಬಿನ ಹಾಲು, ಜೇನುತುಪ್ಪ, ಹಸುವಿನ ತುಪ್ಪ, ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪವಿತ್ರ ಪತ್ರೆಗಳು, ಜವನ, ತುಳಸಿ, ಕಮಲ, ಪಾರಿಜಾತ ಹೂಗಳು ಸೇರಿದಂತೆ 58 ವಿವಿಧ ಬಗೆಯ ಅಪರೂಪದ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಕಲ್ಯಾಣೋತ್ಸವ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಡಾ ಶ್ರೀನಿವಾಸ್ ರಾಘವನ್ ನೆರೆದಿಂದ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿ, ಬೇಡಿ ಬಂದ ಭಕ್ತರ ಬೇಡಿಕೆಗಳನ್ನು ಈಡೇರಿಸಿ ಹರಸುತ್ತಿರುವ ಭೂವರನಾಥ ಸ್ವಾಮಿಯು ಸ್ವಂತ ಮನೆಯನ್ನು ಹೊಂದಬೇಕು, ಭೂಮಿಯ ವ್ಯಾಜ್ಯಗಳು ಬಗೆಹರಿಯಬೇಕೆಂದು ಹರಕೆ ಹೊತ್ತು ಪ್ರಾರ್ಥನೆ ಸಲ್ಲಿಸಿದವರಿಗೆ ಸ್ವಂತ ಸೂರನ್ನ ಕರುಣಿಸುತ್ತಿರುವುದರಿಂದ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಪರಕಾಲ ಸ್ವಾಮೀಜಿಗಳು ಶ್ರೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಂಕಲ್ಪ ಮಾಡಿದ್ದು, ತಿರುಮಲ ತಿರುಪತಿಯ ಮಾದರಿಯಲ್ಲಿ ದೇವಾಲಯವನ್ನ ಸುಮಾರು 150 ಕೋಟಿ ರುಗಳ ವೆಚ್ಚದಲ್ಲಿ ಗ್ರಾನೈಟ್ ಕಲ್ಲಿನಿಂದಲೇ ನಿರ್ಮಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ದೇವಾಲಯದ ನಿರ್ಮಾಣಕ್ಕೆ ಕಾರಣರಾದ ದುಬೈನ ಉದ್ಯಮಿ ಶ್ರೀ ಚಂದ್ರಶೇಖರ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರೇವತಿ ನಕ್ಷತ್ರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳ ತಾಲೂಕಿನ ಮುನಿಯಾಲು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಖಂಡ ಏಕಹ ಭಜನಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮುನಿಯಾಲು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ಅಖಂಡ ಏಕಹ ಭಜನೆಗೆ ಪ್ರಧಾನ ಅರ್ಚಕರಾದ ವಾಮನ್ ಭಟ್ ರವರು ಮತ್ತು ರಾಮಕೃಷ್ಣ ಪೈ ವೃಂದದವರು ದೀಪ ಹಚ್ಚುವ ಮೂಲಕ ಚಾಲನೆ ನೀಡಿದರು. ಮುಂಜಾನೆ 9 ರಿಂದ ಮರುದಿವಸ ಮುಂಜಾನೆ 6 ಗಂಟೆವರೆಗೆ ನಿರಂತರ ಭಜನಾ ಕಾರ್ಯಕ್ರಮವು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 25 ಜಿಎಸ್ಪಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮವು ನೆರವೇರಿದ್ದು, ಮರುದಿವಸ ಮುಂಜಾನೆ ಅವಭೃತ ಸ್ನಾನದ ನಂತರ ಭೂರಿ ಸಮಾರಾಧನೆ ಹಾಗೂ ರಾತ್ರಿ ಬೆಳ್ಳಿ ಪಲಕಿಯಲ್ಲಿ ಶ್ರೀ ದೇವರಪುರ ಮೆರವಣಿಗೆ ನಡೆಯಲಿದೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನ ನಾಪೋಕ್ಲು ಇವರ ವತಿಯಿಂದ ಹುತ್ತರಿ ಹಬ್ಬವನ್ನು ಡಿಸೆಂಬರ್ 14ರಂದು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನ ನಾಪೋಕ್ಲು ಇವರ ವತಿಯಿಂದ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಹುತ್ತರಿ ಹಬ್ಬವನ್ನು ಡಿಸೆಂಬರ್ 14ರಂದು ರಾತ್ರಿ ಮತ್ತು ಶ್ರೀ ಪೊನ್ನಮುತ್ತಪ್ಪ ದೇವರ ಹುತ್ತರಿ ವೆಳ್ಳಾಟ 15ರಂದು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಕೆ ಚಂದ್ರನ್ ತಿಳಿಸಿದರು. ನಾಪೋಕ್ಲುವಿನಲ್ಲಿ ಆಯೋಜಿಸಲಾಗಿದ್ದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 14ರ ಶನಿವಾರ ರಾತ್ರಿ ಹುತ್ತರಿ ಹಬ್ಬ ನಿಗದಿಪಡಿಸಿದ ಸಮಯದಲ್ಲಿ ಹಬ್ಬವನ್ನು ಆಚರಿಸಲಾಗುವುದು ಮತ್ತು ಡಿಸೆಂಬರ್ 15ರಂದು ಆದಿತ್ಯವಾರ ಶ್ರೀ ಪೊನ್ನಮುತ್ತಪ್ಪ ದೇವರ ಹುತ್ತರಿ ಹಬ್ಬದ ವೆಳ್ಳಾಟ ನಡೆಸಲು ತೀರ್ಮಾನಿಸಲಾಗಿದೆ. ಇದರ ಪ್ರಯುಕ್ತ ಅಂದು ಮಧ್ಯಾಹ್ನ 3 ಗಂಟೆಗೆ ಕೇರಳದ ಪ್ರಖ್ಯಾತ ಮಡಿಯನ್ ರವರಿಂದ ನೃತ್ಯದ ಮೂಲಕ ದೇವರನ್ನ ಮಲೆ ಇಳಿಸುವುದು, ಸಂಜೆ 6 ಗಂಟೆಗೆ ಮುತ್ತಪ್ಪ ದೇವರ ವೆಳ್ಳಾಟ, 7:30 ಗಂಟೆಗೆ ಗುಳಿಗ ದೇವರ ವೆಳ್ಳಾಟ, ರಾತ್ರಿ 9 ಗಂಟೆಗೆ ಕುಟ್ಟಿಚಾತ ದೇವರ ವೆಳ್ಳಾಟ ನಡೆಯಲಿದೆ. ಈ ಸಂದರ್ಭದಲ್ಲಿ 2 ದಿನ ರಾತ್ರಿ ದೇವಸ್ಥಾನದ ವತಿಯಿಂದ ಅನ್ನದಾನದ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ಇದೇ ಸಂದರ್ಭ ಗೋಷ್ಠಿಯಲ್ಲಿ ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ರಾಜೀವ, ಸಮಿತಿ ಸದಸ್ಯರಾದ ಶ್ರೀಧರ್, ಹರಿದಾಸ್, ಅಜಿತ್, ಅನಿಲ್ ಉಪಸ್ಥಿತರಿದ್ದರು. ನಾಪೋಕ್ಲು ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಕೊಡಗಿನ ಆಚಾರ ವಿಚಾರದಂತೆ ಹುತ್ತರಿ ಹಬ್ಬವನ್ನು ಈ ವರ್ಷವೂ ಸಹ ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನದಲ್ಲಿ ಇದೇ ಡಿಸೆಂಬರ್ ತಿಂಗಳ 14ರಂದು ರಾತ್ರಿ ನಿಗದಿಪಡಿಸಿದ ಸಮಯದಲ್ಲಿ ಆಚರಿಸಲು ನಿರ್ಧರಿಸುತ್ತೇವೆ. 9 ಗಂಟೆಗೆ ಶ್ರೀ ಕುಟ್ಟಿಚಾತ ದೇವರ ವೆಳ್ಳಾಟ. ಆದುದರಿಂದ ಸರ್ವ ಭಕ್ತಾದಿಗಳು ಈ 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಪೊನ್ನಮುತ್ತಪ್ಪ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಬೆಳದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ 10ನೇ ವರ್ಷದ ದಶಮಾನೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಪೀಠಾಧೀಶರಾದ ಶ್ರೀ ರುದ್ರಮುನಿ ಸ್ವಾಮೀಜಿ ತಿಳಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೆಳದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ 10ನೇ ವರ್ಷದ ದಶಮಾನೋತ್ಸವ ಹಾಗೂ ಧಾರ್ಮಿಕ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದೆಂದು ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ರುದ್ರಮುನಿ ಸ್ವಾಮೀಜಿ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಬೆಳದಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ದಿನಾಂಕ 14 ಮತ್ತು 15ರಂದು ನಡೆಯಲಿರುವ ಶ್ರೀಮಠದ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಧಾರ್ಮಿಕ ಸಮ್ಮೇಳನ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪಂಚಶ್ರೀ ಪ್ರಶಸ್ತಿ ಪ್ರದಾನ, ಪೌರ ಕಾರ್ಮಿಕರು ಹಾಗೂ ಹಿರಿಯ ನಾಗರಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ರುದ್ರಮುನಿ ಸ್ವಾಮೀಜಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಕೋಡಿಮಠದ ಶ್ರೀಗಳು ಸೇರಿದಂತೆ 10 ಪುಣ್ಯಕ್ಷೇತ್ರದ ಸ್ವಾಮೀಜಿಗಳು, ರಾಜ್ಯದ ಮತ್ತು ತಾಲೂಕಿನ ಗಣ್ಯಾತಿ ಗಣ್ಯರು, ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರಲ್ಲದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ, ತುಕಾಲಿ ಸಂತು, ಮಾನಸ ಹಾಗೂ
ಗಿಲ್ಲಿ ನಟರ ತಂಡವು ಹಾಸ್ಯ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ರಂಜಿಸಲಿದ್ದಾರೆ. ಆದ್ದರಿಂದ ಸುಕ್ಷೇತ್ರದಾಯ ತಾಲೂಕಿನ ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ರುದ್ರಮುನಿ ಸ್ವಾಮೀಜಿ ತಿಳಿಸಿದರು. ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ, ಮಠ ಟ್ರಸ್ಟ್ ಕಾರ್ಯದರ್ಶಿ ಕಾಂತರಾಜು ಮತ್ತಿತರರು ಉಪಸ್ಥಿತರಿದ್ದರು. ಡಿಸೆಂಬರ್ 14 ಶನಿವಾರ ಸಂಜೆ 4ರ ನಂತರ ಓಂ ಶ್ರೀ ಗುರುಭ್ಯೋ ನಮಃ. ಡಿಸೆಂಬರ್ 14 ಶನಿವಾರ 4 ಗಂಟೆಯಿಂದ ಪ್ರಾರಂಭವಾಗ್ತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಆ ದಿನ ನಮ್ಮ ಗುರುಗಳಾದಂತಹ ಡಾಕ್ಟರ್ ಶ್ರೀ ಮಾದೇಶ್ ಕುದೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಕುಂಚಿಟಿಗರ ಮಹಾಸಂಸ್ಥಾನ ಕೊರಟಗೆರೆ ತಾಲೂಕು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಶಾಖಾಮಠ ಹಾಸನ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಕೇರ್ಪೇಟೆ ತಾಲೂಕಿನ ಪೂಜ್ಯರಾದಂತಹ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಬಾಳೆಹೊನ್ನೂರು ಶಾಖಾಮಠ ತೆಂಡೇಕೆರೆ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀ ಶಿವಬಸವ ಸ್ವಾಮೀಜಿಗಳು ಶ್ರೀ ರಾಮಯೋಗೇಶ್ವರ ಮಠ ಬೇಬಿ ಬೆಟ್ಟ ಪಾಂಡವಪುರ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ HD ಮಂಜೂರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಅಲ್ಲಿನ PDO ಹಾಗೂ ಕಾರ್ಯದರ್ಶಿಗಳು, ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು, ಸಲಹೆಯನ್ನು ಕೊಟ್ಟಂಥ ನಮ್ಮ ವರ್ನಾಥ್ ಕಲ್ಲಳ್ಳಿ ದೇವಾಲಯದ ಟ್ರಸ್ಟಿ ಆದಂತಹ ರಾಘವನ್ ಮಹಾಸ್ವಾಮಿಗಳು ಕೂಡ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಶನಿವಾರದಂದು ಇರುತ್ತದೆ. ಹಾಗೂ ಭಾನುವಾರವೂ ಕೂಡ ಇದೇ ರೀತಿ ಮಹಾಸ್ವಾಮಿಗಳ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತವೃಂದದವರು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ್ದ ವಕೀಲ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನೀಡಿದ ಕೊಡಗು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರಿನಲ್ಲಿ ನಡೆದ 62ನೇ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಕೊಡಗಿನ ಡಿವಿನ್ ಗಣಪತಿ ಚಿನ್ನದ ಪದಕ ಗಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸುವಂತೆ ಬುಡಕಟ್ಟು ಜನಾಂಗದ ಮುಖಂಡರು ಒತ್ತಾಯಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.